ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಸಂಚಿಕೆ ನಮ್ಮ ದೇಶದ ಅನರ್ಘ್ಯ ರತ್ನದ ಬಗ್ಗೆ. ಈ ರತ್ನ ನಮ್ಮ ಭಾರತ ದೇಶಕ್ಕೆ ಅತೀ ದೊಡ್ಡ ಆಸ್ತಿ. ಈ ರತ್ನದ ಸಾಧನೆಯ ಬಗ್ಗೆ ನೋಡ್ತಾ ಹೋದ್ರೆ ಮೈ ರೋಮಾಂಚನ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅಂದು ಮೇ 7ನೇ ತಾರೀಕು ಮಂಗಳವಾರ ರಾತ್ರಿ ಪಾಕಿಸ್ತಾನದ ಪಾಪಿಗಳು ಸುಖ ನಿದ್ರೆಗೆ ಜಾರಿದ್ದರು. ಏನೇನೋ ಸ್ವರ್ಗಲೋಕದಲ್ಲಿ ಕನ್ಯೆಯರು ತಮ್ಮ ಕನಸಿನಲ್ಲಿ ಬರುವ ಗಳಿಗೆ. ಅಷ್ಟರಲ್ಲಾಗ್ಲೇ ಮೋಡವಿಲ್ಲದ ಆಕಾಶದಲ್ಲಿ ಗುಡುಗು ಮಿಂಚಿನ ನರ್ತನ ಪ್ರಾರಂಭವಾಗುತ್ತೆ. ಹೊಟ್ಟೆ ಬಿರಿಯುವಷ್ಟು ಉಂಡು ಮಲಗಿದ್ದ ಪಾಕಿಸ್ತಾನಿಯರು ಈ ಜೋರಾದ ಸದ್ದಿಗೆ ಎಚ್ಚೆತ್ತುಕೊಳ್ತಾರೆ. ಸುತ್ತಮುತ್ತ ಏನಾಗುತ್ತಿದೆ, ಓಡುವುದೋ ಬಿಡುವುದು ಎಂಬುದನ್ನು ಅರಿತುಕೊಳ್ಳಲು ಈ ಹುಳುಗಳಿಗೆ ಸ್ವಲ್ಪ ಸಮಯವೇ ಬೇಕಾಯಿತು. ಆ ಕಗ್ಗತ್ತಲ ರಾತ್ರಿಯಲ್ಲಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಹುಳಗಳಿಗೆ ನರಕ ದರ್ಶನ ಮಾಡಿಸಿದ್ದು ನಮ್ಮ ಭಾರತದ ಅದೇ ರತ್ನ. ಸ್ನೇಹಿತರೆ, ಇಷ್ಟೆಲ್ಲ ಹೇಳುವಾಗ ಆ ರತ್ನದ ಬಗ್ಗೆ ನಿಮಗೆ ಕುತೂಹಲ ಹುಟ್ಟಿರಬಹುದು ಅಲ್ವಾ? ಹೌದು, ನಿಮ್ಮೆಲ್ಲರ ಮುಕ್ತ ಕಂಠದಿಂದ ಹೊಗಳಬೇಕಾದ ಆ ರತ್ನ ಭಾರತದ ಮಾಜಿ ಗೂಢಚಾರ, IPS ಅಧಿಕಾರಿ, ಪ್ರಸ್ತುತ ಭಾರತ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಅಜಿತ್ ಕುಮಾರ್ ದೋವಲ್ ಇವರ ಬಗ್ಗೆ ಕೇಳಿದ್ರೆ ಮೈ ರೋಮಾಂಚನವಾಗುವುದಂತೂ ಖಂಡಿತ. ಭಗವಾನ್ ವಿಷ್ಣು ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರವೆತ್ತಿದಂತೆ ಅಜಿತ್ ದೋವಲ್ ಪಂಜಾಬ್ನಲ್ಲಿ ರಿಕ್ಷಾವಾಲನಾಗಿ, ಪಾಕಿಸ್ತಾನದಲ್ಲಿ ಭಿಕ್ಷುಕನಾಗಿ, ಮಿಜೋರಾಂನಲ್ಲಿ ಸ್ಥಳೀಯನಾಗಿ ವೇಷಭೂಷಣ ತೊಟ್ಟು ಭಾರತ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟವರು. ಸರ್ವಿಸ್ಗೆ ಸೇರಿದ ನಂತರದ ದಿನಗಳಿಂದ ಅಂದರೆ 1970, 1980, 1990 ಪ್ರತಿ ದಶಕದಲ್ಲೂ ಭಾರತಕ್ಕೆದುರಾದ ಪ್ರತಿಯೊಂದು ತುರ್ತು ಪರಿಸ್ಥಿತಿಯಿಂದಲೂ ಭಾರತವನ್ನ ಕಾಪಾಡಿದ ಆಪತ್ ಬಾಂಧವ ಈ ದೋವಲ್. ಇವತ್ತು ಭಾರತ ಇಷ್ಟೊಂದು ಸದೃಢವಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಈ ಅಜಿತ್ ಕುಮಾರ್ ದೋವಲ್ ಜನವರಿ 20, 1945 ಉತ್ತರಾಖಂಡದ ರಾಜ್ಯದ ಪೌರಿ ಗರ್ವಾಲ್ ಜಿಲ್ಲೆಯ ಕಿರಿ ಬಾನೆನ್ಸಲ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿದ್ದರು. ದೋವಲ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಜ್ಮೀರ್ನ ಜಾರ್ಜ್ ರಾಯಲ್ ಮಿಲಿಟರಿ ಸ್ಕೂಲ್ನಲ್ಲಿ ಪೂರೈಸಿದ್ರು. ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ದೋವಲ್ ಆಗ್ರಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯೊಂದಿಗೆ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವಿ ಪಡೆದು ಅದೇ ವರ್ಷ IPS ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲೇ ತೇರ್ಗಡೆಯಾಗಿ ಕೇವಲ 22ನೇ ವಯಸ್ಸಿಗೆ IPS ಆಫೀಸರ್ ಆಗಿ ಆಯ್ಕೆಗೊಂಡರು. ಸ್ವಲ್ಪ ಸಮಯದ ತರಬೇತಿ ನಂತರ ದೋವಲ್ ತನ್ನ 23ನೇ ವಯಸ್ಸಿಗೆ ಕೇರಳದ ಕೊಟ್ಟಾಯಂ ಜಿಲ್ಲೆಗೆ ಅಸಿಸ್ಟೆಂಟ್ SP ಆಗಿ ಪದವಿ ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, 1971 ಡಿಸೆಂಬರ್ನಲ್ಲಿ ಕೇರಳದ ತಲಚೇರಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ನಡೆದಿತ್ತು. ಬಹಳ ಸಣ್ಣ ಮಟ್ಟಿನಲ್ಲಿ ನಡೆಯುತ್ತಿದ್ದ ಈ ಗಲಭೆ 1972 ಜನವರಿ ವೇಳೆಗೆ ಇಡೀ ಊರನ್ನೇ ಧ್ವಂಸಗೊಳಿಸುವ ಹಂತಕ್ಕೆ ಬೆಳೆಯುತ್ತೆ. ಒಬ್ಬರಿಗೊಬ್ಬರು ಹಲ್ಲೆ ನಡೆಸೋದು, ಅಂಗಡಿ ಮುಂಗಟ್ಟುಗಳನ್ನ ನಾಶ ಮಾಡೋದು, ಮುಸ್ಲಿಮರು ಹಿಂದೂಗಳ ಅಂಗಡಿಗಳ ಮೇಲೆ ದಾಳಿ ನಡೆಸೋದು, ಹಾಗೆ ಹಿಂದೂಗಳು ಮುಸ್ಲಿಮರ ಅಂಗಡಿಗಳ ಮೇಲೆ ದಾಳಿ ನಡೆಸೋದು, ಹೀಗೆ ಅನೇಕ ರೀತಿಯ ವಿಧ್ವಂಸಗಳಿಗೆ ಈ ಗಲಭೆ ತಿರುಗಿತ್ತು. ಅಲ್ಲಿನ ಪೊಲೀಸರಿಗೂ ಕೂಡ ಈ ಗಲಭೆಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಹೋಯಿತು. ಆ ಸಂದರ್ಭದಲ್ಲಿ ಕೇರಳದ ಗೃಹ ಸಚಿವರಾಗಿದ್ದ ಕೆ ಕರುಣಾಕರನ್ ಈ ಗಲಭೆಯ ಕುರಿತಾಗಿ ಸಭೆಯನ್ನ ಏರ್ಪಡಿಸುತ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಹಾಜರಿದ್ದರು. ಇವರಲ್ಲಿ ಈ ಗಲಭೆಯ ಕುರಿತಾಗಿ ಚರ್ಚಿಸುತ್ತಾ ಈ ಗಲಭೆಯನ್ನ ನಿಲ್ಲಿಸುವಂತಹ ಸಮರ್ಥ ವ್ಯಕ್ತಿಯನ್ನ ಸೂಚಿಸಿ ಅಂತ ಅಧಿಕಾರಿಗಳ ಬಳಿ ಹೇಳಿದಾಗ ಅಲ್ಲಿದ್ದ ಅಧಿಕಾರಿಗಳೆಲ್ಲರೂ 2-3 ವರ್ಷಗಳ ಹಿಂದೆ ಸರ್ವಿಸ್ಗೆ ಜಾಯಿನ್ ಆದ ಯಂಗ್ ಆಫೀಸರ್ ಅಜಿತ್ ಕುಮಾರ್ ದೋವಲ್ ಎಂಬ ಯಂಗ್ ಮ್ಯಾನ್ ಇದ್ದಾರೆ. ಇವರ ಫಿಸಿಕಲ್ ಪವರ್ಗಿಂತ ಮೆಂಟಲ್ ಪವರ್ ಬಹಳ ಸ್ಟ್ರಾಂಗ್ ಇದೆ. ತಲಚೇರಿಯ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಅವರಿಂದ ಮಾತ್ರ ಸಾಧ್ಯ ಎಂದು ಸೂಚಿಸಿದ್ದರು. ಈಗ ಕೆ ಕರುಣಾಕರನ್ ಸಭೆಯಲ್ಲಿ ಸೇರಿದ ಅಧಿಕಾರಿಗಳ ಮಾತನ್ನ ಒಪ್ಪಿಕೊಂಡು ಅಜಿತ್ ಕುಮಾರ್ ದೋವಲ್ಗೆ ತಲಚೇರಿಯ ಈ ವಿಷಯವನ್ನ ಮುಟ್ಟಿಸ್ತಾರೆ. ಮುಂದೆ ಇಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ದೋವಲ್ ತೆಗೆದುಕೊಂಡ ನಿರ್ಣಯವಂತೂ ಅತ್ಯಂತ ರೋಚಕವಾದದು. ಮುಂದೆ ತಲಚೇರಿಯ ಕಡೆಗೆ ದೋವಲ್ ಟೀಮ್ನ ಪಯಣ ಬೆಳೆಯುತ್ತೆ. ಅಲ್ಲಿನ ಪರಿಸ್ಥಿತಿಯನ್ನ ಕಂಡ ದೋವಲ್ ಇದನ್ನ ನಿಭಾಯಿಸೋದಕ್ಕೆ ಮ್ಯಾನ್ ಪವರ್ ನಿಂದ ಅಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಇಡೀ ತಲಚೇರಿಯೇ ರೊಚ್ಚಿಗೆದ್ದಿತ್ತು. ಹಾಗಾಗಿ ಬುದ್ಧಿಬಲದಿಂದ ಮಾತ್ರ ಇದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ತಾರೆ. ಹಾಗಾಗಿ ದೋವಲ್ ಮಾಮೂಲಿ ವ್ಯಕ್ತಿಯಂತೆ ಮಾರುವೇಷ ಧರಿಸಿ ಪೊಲೀಸರು ಕೂಡ ಕಾಲಿಡಲು ಭಯಪಡ್ತಾ ಇದ್ದ ಆ ಜಾಗಕ್ಕೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನ ತಿಳಿದುಕೊಳ್ತಾರೆ. ಯಾವ ಕಡೆಗೆ ಹೆಚ್ಚಿನ ಜನಸಂಖ್ಯೆ ಇದೆಯೋ ಆ ಕಡೆಗೆ ಪೊಲೀಸರನ್ನ ನೇಮಿಸಿ ಹಿಂದೂ ಮುಸ್ಲಿಂ ಬ್ಯಾಚ್ಗೆ ಯಾರು ಮುಖಂಡರು ಎಂಬ ವಿಷಯವನ್ನ ಮೊದಲು ಕಂಡುಕೊಳ್ತಾರೆ. ಯಾರು ಇಲ್ಲದ ಸಂದರ್ಭದಲ್ಲಿ, ಹಾಗೆ ಯಾರು ಗಮನಿಸಿದ ಸಂದರ್ಭದಲ್ಲಿ ಈ ಎರಡು ಧರ್ಮಗಳ ಮುಖಂಡರನ್ನ ತಮ್ಮ ಬಳಿಗೆ ಕರೆದು
ಅವರಿಬ್ಬರ ಜೊತೆ ಮಾತುಕತೆ ಪ್ರಾರಂಭ ಮಾಡ್ತಾರೆ. ದೋವೆಲ್ ಆ ಎರಡು ತಂಡಗಳ ಮುಖಂಡರ ಮುಂದೆ ನನಗೆ ಈ ಸಮಸ್ಯೆ ಬಗೆಹರಿಬೇಕು, ಆದರೆ ಗಲಭೆ ನಡೆಯುವ ಹಾಗಿಲ್ಲ, ಎರಡೂ ಪಂಗಡಗಳು ಮುಂದೆ ಚೆನ್ನಾಗಿ ಹೊಂದಿಕೊಂಡು ಹೋಗಬೇಕು. ಅಸಲಿಗೆ ಈ ಗಲಭೆ ಎಲ್ಲಿಂದ ಶುರುವಾಯಿತು, ಹಾಗೆ ಈ ಗಲಭೆ ಅಂತ್ಯವಾಗಬೇಕಾದ್ರೆ ನಾವು ಏನ್ ಮಾಡಬೇಕು, ಎರಡು ಗುಂಪುಗಳಿಗೂ ಏನು ಬೇಕು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ರು. ಹಲವಾರು ಗಂಟೆಗಳ ಚರ್ಚೆಯ ಬಳಿಕ ಒಂದು ವಿಷಯ ಇಲ್ಲಿ ಬಹಿರಂಗವಾಗುತ್ತೆ. ಅದೇನೆಂದರೆ ಇಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಮನಸ್ತಾಪ ಉಂಟಾಗಲು, ಈ ರೀತಿಯ ಗಲಭೆ ಉಂಟಾಗಲು ಕಾರಣ ಅವರಿಗೆ ಸಂಬಂಧಿಸಿದ ಅನೇಕ ವಸ್ತುಗಳು ನಾಶಗೊಳಿಸಿದ್ದು. ನಮ್ಮ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಅವರು ನಾಶ ಮಾಡಿದ್ರು, ಹಾಗೆ ಅವರ ವಸ್ತುಗಳನ್ನ ತೆಗೆದುಕೊಂಡು ಬಂದು ನಾವು ನಾಶ ಮಾಡಿದ್ದೆವು. ಹೀಗೆ ಈ ವಸ್ತುಗಳ ವಿಷಯವಾಗಿ ಈ ರೀತಿಯ ದೊಡ್ಡ ಗಲಭೆ ಶುರುವಾಗಿತ್ತು. ಎಲ್ಲ ವಿಷಯಗಳನ್ನ ತಾಳ್ಮೆಯಿಂದ ಆಲಿಸಿದ ದೋವಲ್ ತಕ್ಷಣ ಮಾಡಿದ ಕೆಲಸವೇನೆಂದರೆ, ಯಾರ ವಸ್ತುಗಳು ಏನೆಲ್ಲ ಹೋಗಿದೆಯೋ, ಆ ವಸ್ತುಗಳು ಎಲ್ಲೆಲ್ಲ ಇದೆಯೋ ಅದೆಲ್ಲವನ್ನ ಒಟ್ಟುಗೂಡಿಸಿ ಎರಡು ಗುಂಪುಗಳ ಮುಖಂಡರ ಸಹಾಯದ ಮುಖಾಂತರ ಅವುಗಳನ್ನ ಮರುಜೋಡಿಸಿ, ಆ ವಿಷಯವನ್ನ ಯಾವುದೇ ದೊಡ್ಡ ಜನ ಸೈನ್ಯಗಳ ದೊಡ್ಡ ದೊಡ್ಡ ಬೆಟಾಲಿಯನ್ಗಳಿಲ್ಲದೆ, ಯಾವುದೇ ದೊಡ್ಡ ಮಟ್ಟದ ರಕ್ತಪಾತಗಳಿಲ್ಲದೆ ಬಹಳ ಸರಳವಾಗಿ ಕೇವಲ 6 ದಿನಗಳಲ್ಲಿ ಈ ಸಮಸ್ಯೆಯನ್ನ ನಿಭಾಯಿಸಿದ್ದರು. ತಲೆಚೇರಿಯ ಈ ಘಟನೆಯಿಂದ ದೋವಲ್ ಅತಿ ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಿನ ಪ್ರಸಿದ್ಧಿಯನ್ನ ಪಡಿತಾರೆ. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ತನಕ ಈ ಸುದ್ದಿ ಹಬ್ಬಿತ್ತು. ಮುಂದೆ ಇಂದಿರಾ ಗಾಂಧಿ ದೋವಲ್ರನ್ನ ನಿಯೋಗದ ಮೇಲೆ ದೆಹಲಿಗೆ ಕರೆಸಿ ಇಂಟೆಲಿಜೆನ್ಸ್ ಬ್ಯೂರೋದ IBಯಲ್ಲಿ ಸ್ಪೈ ಮಾಸ್ಟರ್ ಆಗಿ ನೇಮಿಸ್ತಾರೆ. ಆಗ ಇವರ ವಯಸ್ಸು ಕೇವಲ 26 ವರ್ಷ. ಇಲ್ಲಿ ದೋವಲ್ರ ಜೀವನದ 2ನೇ ಹಂತ ಪ್ರಾರಂಭವಾಗುತ್ತೆ. ದೆಹಲಿಯ ಇಂಟೆಲಿಜೆನ್ಸ್ ಆಪರೇಷನ್ ವಿಂಗಿಗೆ ಜಾಯ್ನ್ ಆದ ನಂತರ, ಅಂದ್ರೆ 1972ರಲ್ಲಿ ಅಜಿತ್ ದೋವಲ್ ಅರುಣಿ ದೋವಲ್ರನ್ನ ವಿವಾಹವಾಗ್ತಾರೆ. ಶೌರ್ಯ ದೋವೆಲ್ ಹಾಗೂ ವಿವೇಕ್ ದೋವೆಲ್ ಇವರ ಮಕ್ಕಳು. ಅಜಿತ್ ದೋವೆಲ್ ತಾವು ಮಾಡುತ್ತಿರುವ ಗುಪ್ತಚರ ಕೆಲಸದ ಬಗ್ಗೆ ಆಗಲಿ, ಅದರಲ್ಲಿರುವ ರಿಸ್ಕ್ ಬಗ್ಗೆ ಆಗಲಿ ಯಾವತ್ತಿಗೂ ಕೂಡ ತನ್ನ ಕುಟುಂಬಕ್ಕೆ ಸಣ್ಣ ಸುಳಿವನ್ನ ಕೂಡ ನೀಡಿರಲಿಲ್ಲ. ದೋವಲ್ಗೆ ಮದುವೆಯಾದ ಹೊಸತರಲ್ಲಿ ಮಿಜೋರಾಂ ದಂಗೆ ಎಬ್ಬಿತ್ತು. ಹೌದು, ಮಿಜೋರಾಂನಲ್ಲಿ ಪ್ರಾಥಮಿಕ ಮಿಜೋ ಜನರ ಸ್ವ ಆಡಳಿತ ಮತ್ತು ಅವರ ವಿಶಿಷ್ಟ ಸಾಂಸ್ಕೃತಿಕ ಗುರುತನ್ನ ಗುರುತಿಸುವ ಬೇಡಿಕೆಗಳಿಂದಾಗಿ ಉದ್ಭವಿಸಿದ್ದ ಪ್ರತ್ಯೇಕತೆಯ ಹೋರಾಟವೇ ಮಿಜೋರಾಂ ದಂಗೆ. ಇಲ್ಲಿ ಲಾಲ್ಡೆಂಗಾ ಎಂಬ ವ್ಯಕ್ತಿ ಮಿಜೋ ನ್ಯಾಷನಲ್ ಫ್ರಂಟ್ ಎಂಬ ಹೆಸರಿನಲ್ಲಿ ನಮಗೆ ಸಪರೇಟ್ ನೇಷನ್ ಬೇಕು, ಮಿಜೋರಾಂ ಭಾರತದಲ್ಲಿ ಇರೋದು ನಮಗಿಷ್ಟ ಇಲ್ಲ ಎಂದು ಹೇಳಿ ಚಳುವಳಿ ಪ್ರಾರಂಭಿಸಿದ್ದ. ಜೊತೆಗೆ ಈ ವ್ಯಕ್ತಿಯ ಕೆಳಗೆ 7 ಮಿಲಿಟರಿ ಕಮಾಂಡರ್ಗಳಿದ್ದರು. ಇವರೆಲ್ಲರೂ ಅಸ್ಸಾಂನ ಯೋಧರಾಗಿದ್ರು. ಈ 7 ಮಿಲಿಟರಿ ಕಮಾಂಡರ್ಗಳೇ ಈತನ ಶಕ್ತಿಯಾಗಿದ್ದರು. ಅಸ್ಸಾಂನ ಈ ದಂಗೆಯನ್ನ ಪರಿಹರಿಸೋದಕ್ಕೆ ಸ್ವಯಂ ಅಜಿತ್ ಗುಪ್ತಚರನಾಗಿ ಇಲ್ಲಿ ತನ್ನ ಕೆಲಸ ಮಾಡ್ತಾರೆ. ಅದು ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳನ್ನ ಹೊಂದಿರುವ ಪ್ರದೇಶ. ಇಲ್ಲಿಗೆ ಅಜಿತ್ ದೋವಲ್ ಸಾಮಾನ್ಯ ವ್ಯಕ್ತಿಯಂತೆ ಬಂದು ಲಾಲ್ಡೆಂಗನ ಶಕ್ತಿಯಾಗಿದ್ದ 7 ಮಿಲಿಟರಿ ಕಮಾಂಡರ್ಗಳ ಶಿಬಿರ ಸೇರ್ಕೊಂಡು ಅವರ ಜೊತೆ ಸ್ನೇಹತ್ವವನ್ನ ಬೆಳೆಸಿಕೊಳ್ತಾರೆ. ನಂತರ ಆ ಮಿಲಿಟರಿ ಕಮಾಂಡರ್ಗಳನ್ನ ಉದ್ದೇಶಿಸಿ, ನೀವು ಭಾರತವನ್ನ ಇಬ್ಬಾಗಿಸದೆ ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳಿದ್ರೆ, ಹಾಗೆ ಈ ದಂಗೆಯನ್ನ ಇಲ್ಲಿಗೆ ನಿಲ್ಲಿಸಿದರೆ ಮಿಜೋರಾಂನ ಪ್ರತ್ಯೇಕ ರಾಜ್ಯವನ್ನಾಗಿಸುತ್ತೇನೆ, ಹಾಗೆ ಇಲ್ಲಿ ನೀವು ನಿಮ್ಮದೇ ಆದ ಸರ್ಕಾರವನ್ನ ರಚಿಸುತ್ತೀರಿ ಎಂದು ಅಜಿತ್ ಮನವೊಲಿಸುತ್ತಾರೆ. ಮುಂದೆ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ ಕಮಾಂಡರ್ಗಳು. ಹೀಗೆ ಮಿಜೋರಾಮನ್ನ ಫೆಬ್ರವರಿ 20, 1987ರಂದು ಅಧಿಕೃತವಾಗಿ ರಾಜ್ಯವನ್ನಾಗಿಸಿದ ಕೀರ್ತಿ ಅಜಿತ್ ದೋವಲ್ಗೆ ಸಲ್ಲುತ್ತೆ. ಈ ಮೂಲಕ ಮಿಜೋರಾಂ ಭಾರತದಿಂದ ಪ್ರತ್ಯೇಕವಾಗದಂತೆ ಅಜಿತ್ ಕಾಪಾಡ್ತಾರೆ. ಇದೇ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ಒಂದು ಘಟನೆ ನಡೆದಿತ್ತು. ಸಿಕ್ಕಿಂ ಆಗ ಭಾರತದ ಭಾಗವಾಗಿರಲಿಲ್ಲ. ಸಿಕ್ಕಿಂನ ರಾಜ ಪಾಲ್ಡೇನ್ ತೊಂಡೂಪ್ ಈತ ಸಿಂಹಾಸನಕ್ಕೆ ಏರುವ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟುಗಳ ಆಸೆಗಾಗಿ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ. ಇಲ್ಲಿ ಸಿಕ್ಕಿಂ ಸ್ವತಂತ್ರ ಪ್ರಾಂತ್ಯವಾಗಿದ್ದ ಕಾರಣ ಅದನ್ನ ತನ್ನ ವಸಾಹತನ್ನಾಗಿ ಮಾಡಬೇಕು ಎಂದು ಅಮೆರಿಕ ಕುತಂತ್ರ ಮಾಡಿತ್ತು. ಅದಕ್ಕಾಗಿ ಅಮೆರಿಕ ಸರ್ಕಾರ ತನ್ನ ದೇಶದ ಸಮಾಜವಾದಿ ಹೋಪ್ ಕುಕ್ ಎಂಬ ಸುಂದರವಾದ ಯುವತಿಯನ್ನ ಸಿಕ್ಕಿಂನ ರಾಜನ ಬಳಿಗೆ ಕಳಿಸುತ್ತೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋದ ರಾಜ ಪ್ರೀತಿಯಲ್ಲಿ ಬಿದ್ದು ಮುಂದೆ ಆಕೆಯನ್ನೇ ಮದುವೆ ಆಗ್ತಾನೆ. ಹೀಗೆ ವಿವಾಹವಾದ ನಂತರ ರಾಣಿ ಹೋಪ್ ಕುಕ್ಗೆ ತನಗೆ ಸಿಕ್ಕಿಂನ ವ್ಯಾಪಾರ ವಹಿವಾಟಿನ ಪ್ರದೇಶಗಳನ್ನು ನೀಡಬೇಕು ಎಂದು ಪ್ರತಿಪಾದಿಸ್ತಾಳೆ. ಇಲ್ಲಿ ನಡೆಯುತ್ತಿರುವ ಹನಿ ಟ್ರ್ಯಾಪ್ನ ಬಗ್ಗೆ ಭಾರತ ಸರ್ಕಾರಕ್ಕೆ ಆಗ್ಲೇ ಅನುಮಾನ ಬಂದಿತ್ತು. ಆಗ ಮತ್ತೆ ಪುನಃ ಅಜಿತ್ ದೋವಲ್ ಪ್ರವೇಶ ಆಗುತ್ತೆ. ಇಲ್ಲಿ ದೋವಲ್ ಉಪಾಯದಂತೆ ಸಿಕ್ಕಿಂನ ಲೋಕಲ್ ಕಾಂಗ್ರೆಸ್ ಪಾರ್ಟಿ ಜೊತೆ ಮಾತನಾಡಿ ಅಲ್ಲಿ ಒಂದು ಚುನಾವಣೆಯನ್ನು ನಡೆಸಿ ಸಿಕ್ಕಿಮನ್ನ ಭಾರತದೊಂದಿಗೆ ವಿಲೀನಗೊಳಿಸುವ ನಿಟ್ಟಿನಲ್ಲಿ ಲೋಕಲ್ ಕಾಂಗ್ರೆಸ್ ನಾಯಕನನ್ನ ಪ್ರಧಾನಮಂತ್ರಿಯನ್ನಾಗಿಸಿ ಪಾಲ್ಡೇನ್ ತೊಂಡೋಪ್ ನ್ಯಾಮ್ಗಲ್ನನ್ನ ಪದಚ್ಯುತಗೊಳಿಸಿದ್ರು. ಜನಾಭಿಪ್ರಾಯ ಸಂಗ್ರಹಣೆಯ ಮೂಲಕ ಸಿಕ್ಕಿಂ ಮೇ 16, 1975ರಂದು ಭಾರತದೊಂದಿಗೆ ವಿಲೀನಗೊಂಡಿತು. ಭಾರತೀಯ ಒಕ್ಕೂಟದ 22ನೇ ರಾಜ್ಯವಾಯಿತು. ಇಲ್ಲಿವರೆಗೆ ಮುಖ್ಯವಾಗಿ ಭಾರತದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆಯೋ ಅದಕ್ಕೆ ಮುಖ್ಯವಾದ ಕಾರಣಕರ್ತರಾದವರು ಈ ಅಜಿತ್ ಕುಮಾರ್ ದೋವಲ್. ಮುಂದೆ ಭಾರತದ ಜೇಮ್ಸ್ ಬಾಂಡ್ ಆಗಿ ಪ್ರಸಿದ್ಧರಾದರು.
ಅಮೃತ್ಸರದಲ್ಲಿನ ಸಿಖ್ ಧರ್ಮದ ಪವಿತ್ರ ಸ್ಥಳವಾದ ಗೋಲ್ಡನ್ ಟೆಂಪಲ್ ಹಾಗೂ ಅದರ ಪಕ್ಕದ ಕಟ್ಟಡಗಳಲ್ಲಿ ಇದ್ದ ಜರ್ನೈಲ್ ಸಿಂಗ್ ಬಿಂದ್ರನ್ ವಾಲೆ ಮತ್ತು ಇತರ ಸಿಖ್ ಉಗ್ರಗಾಮಿಗಳನ್ನ ಹೊರಹಾಕಲು 1980ರ ದಶಕದಲ್ಲಿ ಪಂಜಾಬ್ ಚಳುವಳಿ ನಡೆದಿತ್ತು. ಶಾಂತಿಗಾಗಿ ಉಗ್ರಗಾಮಿಗಳೊಂದಿಗಿನ ಮಾತುಕತೆ ವಿಫಲವಾದ ನಂತರ 1984ರ ಜೂನ್ 1ರಂದು ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ ಕೈಗೊಳ್ಳುವಂತೆ ಆದೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತದ ಸೈನ್ಯವು ಬಹಳ ಜಾಗರೂಕತೆಯಿಂದ ಗೋಲ್ಡನ್ ಟೆಂಪಲ್ ಒಳಗೆ ಪ್ರವೇಶಿಸಿ ಹಲವಾರು ಸವಾಲುಗಳ ಮಧ್ಯೆ ಅಪಾರ ಜನಸಂಖ್ಯೆಯ ಸಾವು ನೋವಿನೊಂದಿಗೆ ಒಳಗಿದ್ದ ಎಲ್ಲ ಉಗ್ರಗಾಮಿಗಳನ್ನ ಕೊಂದು ಬಿಡ್ತಾರೆ. ಆದರೆ ಈ ದಂಗೆ ಇಲ್ಲಿಗೆ ಮುಗಿಯೋದಿಲ್ಲ. 1984ರ ಈ ದಂಗೆಯಲ್ಲಿ ಉಳಿದಿದ್ದ ಕೆಲವು ಉಗ್ರಗಾಮಿಗಳು ಮತ್ತೆ ಪುನಃ ಅಮೃತ್ಸರದಲ್ಲಿರುವ ಗೋಲ್ಡನ್ ಟೆಂಪಲ್ನ ಒಳ ಸೇರಿಕೊಳ್ಳುತ್ತಾರೆ. ಆದರೆ ಮತ್ತೆ ಪುನಃ ಆಪರೇಷನ್ ಬ್ಲೂ ಸ್ಟಾರ್ನ ಮೊರೆ ಹೋಗಲು ಭಾರತಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಹತ್ಯೆ ಕೂಡ ನಡೆದಿತ್ತು. ಇದರ ಸಲುವಾಗಿ ಪಂಜಾಬ್ನಲ್ಲಿ ಮತ್ತಷ್ಟು ಸಿಖ್ ವಿರೋಧಿ ಗಲಭೆ ಮುಂದುವರಿಯುತ್ತೆ. ಸಾವಿರಾರು ಸಿಖ್ ನಾಗರಿಕರು ಇದರಲ್ಲಿ ಸಾವನ್ನಪ್ಪಿದ್ದರು. ಆನಂತರ ರಾಷ್ಟ್ರೀಯ ಭದ್ರತಾ ಪಡೆ ಹಾಗೂ ಗಡಿ ಭದ್ರತಾ ಪಡೆಯ ಕಮಾಂಡೋಗಳು ಸೇರಿ ಸಿಖ್ ಉಗ್ರರನ್ನ ಸ್ವರ್ಣ ದೇವಾಲಯದಿಂದ ಹೊರಹಾಕಲು ಆಪರೇಷನ್ ಬ್ಲ್ಯಾಕ್ ಥಂಡರ್ ನಡೆಸ್ತಾರೆ. ಇಲ್ಲಿ ಗುಪ್ತಚಾರಕನಾಗಿ ಮುಖ್ಯ ಪಾತ್ರ ವಹಿಸಿದವರು ಅಜಿತ್ ದೋವಲ್. ಲಿಟ್ರಲಿ ರಿಕ್ಷಾ ಚಾಲಕನ ಗೆಟಪ್ನಲ್ಲಿ ಅಜಿತ್ ಇಲ್ಲಿ ಕಾಣಿಸಿಕೊಂಡಿದ್ರು. ಗೋಲ್ಡನ್ ಟೆಂಪಲ್ ಒಳಗೆ ನುಸುಳಿದ ಉಗ್ರರು ಎಲ್ಲಿಂದ ಬಂದವರು, ಅವರು ನೋಡಲು ಹೇಗಿದ್ದಾರೆ, ಯಾವ ಸಮಯದಲ್ಲಿ ಹೊರಗೆ ಬರ್ತಾರೆ, ಯಾರ್ಯಾರ ಜೊತೆಗೆ ಮಾತುಕತೆಯನ್ನಾಡ್ತಾರೆ, ಹೀಗೆ ಹಲವಾರು ಅಂಶಗಳನ್ನ ಗಮನಿಸುತ್ತಾ ಹಲವಾರು ದಿನ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಸುತ್ತ ರಿಕ್ಷಾದಲ್ಲಿ ಸುತ್ತಾಟ ನಡೆಸಿದ್ರು. ಕ್ರಮೇಣ ಗೋಲ್ಡನ್ ಟೆಂಪಲ್ ಹೊರಗೆ ಇರುವ ಜನರ ಮಧ್ಯೆ ಸ್ನೇಹವನ್ನ ಬೆಳೆಸಿಕೊಳ್ಳುತ್ತಾರೆ. ಅವರಿಗೆ ನಂಬಿಕೆ ಬರುವಂತೆ ಅವರೊಂದಿಗೆ ವರ್ತಿಸಿ ಪೊಲೀಸರು ಹಾಗೂ ಭಾರತೀಯ ಕಮಾಂಡೋಗಳು ಯಾವ ಕಡೆಯಿಂದ ಬರುತ್ತವೆ ಎಂಬ ಸುಳ್ಳು ಮಾಹಿತಿಯನ್ನ ಅವರ ಜೊತೆ ಹಂಚಿಕೊಂಡಿದ್ದರು. ಈ ಮೂಲಕ ಸರ್ಕಾರದ ಗುಪ್ತತೆಯನ್ನ ಹೇಳುವಂತೆ ಅವರಿಗೆ ನಂಬಿಸಿ ಮುಂದೆ ಅಜಿತ್ ನಿಧಾನವಾಗಿ ಟೆಂಪಲ್ನ ಒಳಗೆ ಇರುವ ಉಗ್ರರ ಜಾಗಕ್ಕೆ ಪ್ರವೇಶ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಒಳಗೋದ್ ಕೂಡಲೇ ಉಗ್ರರು ಯಾವ ಕೊಠಡಿಯಲ್ಲಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವರು ಯಾವ ಸಂದರ್ಭದಲ್ಲಿ ನಿದ್ರಿಸುತ್ತಾರೆ ಹಾಗೂ ಯಾವ ಸಮಯದಲ್ಲಿ ಆಕ್ಟಿವ್ ಆಗಿರ್ತಾರೆ, ಈ ಎಲ್ಲ ವಿಷಯಗಳನ್ನ ಬಹಳ ನೀಟಾಗಿ ತಿಳಿದುಕೊಳ್ತಾರೆ. ಮುಂದೆ ಅಜಿತ್ ದೋವಲ್ ಟೆಂಪಲ್ ಸುತ್ತ ರಕ್ಷಣಾ ಪಡೆಯ ಸ್ನೈಪರ್ಗಳನ್ನ ನೇಮಿಸಿಕೊಳ್ತಾರೆ. ಇದಾದ ನಂತರ ಟೆಂಪಲ್ ಒಳಗಿನ ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಿದ್ದರು. ಈಗ ದಾಹವಾದಾಗ ನೀರು ಕುಡಿಯಲು ಹೊರಗೆ ಬರಲೇಬೇಕು ಅಲ್ವಾ. ಇದರ ಜೊತೆಗೆ ಅಜಿತ್ಗೆ ಯಾರು ಎಷ್ಟೊತ್ತಿಗೆ ಯಾವ ಕಡೆಯಿಂದ ಬರುತ್ತಾರೆ ಎಂಬುದು ಸ್ಪಷ್ಟವಾಗಿ ತಿಳಿದಿತ್ತು. ಈಗ ಇಲ್ಲಿ ನೀರು ಕುಡಿಯಲು ಹೊರಬರುತ್ತಿದ್ದ ಉಗ್ರರ ಮುಖಂಡನನ್ನೇ ಸ್ನೈಪರ್ಗಳು ಒಂದೇ ಏಟಿಗೆ ಮುಗಿಸಿಬಿಡ್ತಾರೆ. ಇದರ ಜೊತೆಗೆ ಕೆಲವು ಸಣ್ಣ ಪುಟ್ಟ ಉಗ್ರರು ಕೂಡ ಹೆಣವಾಗಿದ್ದರು. ಇನ್ನು ಉಳಿದಿದ್ದ ಕೆಲವು ಉಗ್ರ ಪಡೆಯ ಕಡೆಗೆ ಸ್ವತಃ ಅಜಿತ್ ಅವರೇ ರಿಕ್ಷಾ ಚಾಲಕನಾಗಿ ಹೋಗಿ, ನಿಮ್ಮ ಮುಖಂಡನು ಸತ್ತು ಹೋಗಿದ್ದಾನೆ, ನೀವು ಕೂಡ ಅವನಂತೆಯೇ ಸಾಯಬೇಕೆ, ನಿಮ್ಮ ಅಗತ್ಯ ಪಾಕಿಸ್ತಾನಿಯರಿಗಿದೆ, ನಾನು ಪಾಕಿಸ್ತಾನ ಜೊತೆ ಮಾತನಾಡಿ ನಿಮ್ಮನ್ನೆಲ್ಲ ಹೊರಗೆ ಬರುವಂತೆ ಮಾಡುವೆನು ಎಂದೆಲ್ಲ ಉಗ್ರರ ಮನವೊಲಿಸಿ ಭಾರತದ ಸೈನ್ಯಕ್ಕೆ ಶರಣಾಗುವಂತೆ ಮಾಡಿದ್ದರು ಈ ಗೇಮ್ ಚೇಂಜರ್ ಅಜಿತ್ ದೋವಲ್. ಇದಾದ ನಂತರ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನ ಅಲಂಕರಿಸಿದ ಮೊದಲ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ದೋವಲ್ ಪಾತ್ರರಾದರು. ಸ್ನೇಹಿತರೆ, ಅಜಿತ್ ದೋವಲ್ರ ಸಾಹಸಗಳನ್ನ ಕೇಳ್ತಾ ಇದ್ರೆ UPSC IPS ಪರೀಕ್ಷೆ ಯಾಕೆ ಅಷ್ಟೊಂದು ಕಠಿಣ ಎಂಬ ಪ್ರಶ್ನೆ ಅರ್ಥವಾಗುತ್ತೆ. ಈ ರೀತಿಯ ಬ್ರೈನ್ ಇದ್ರೆ ಮಾತ್ರ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಇದರ ಜೊತೆಗೆ 90ರ ದಶಕದಲ್ಲಿ ಮುಖ್ಯವಾಗಿ 2 ವಿಷಯಗಳು ನಡೆದಿತ್ತು. 90ರ ದಶಕದ ಆರಂಭದಲ್ಲಿ ಜಮ್ಮು ಕಾಶ್ಮೀರವು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಅದರಲ್ಲಿ ಪ್ರಮುಖವಾಗಿ ಇಸ್ಲಾಮಿಕ್ ಉಗ್ರಗಾಮಿತ್ವದ ಬೆಳವಣಿಗೆ ಹಾಗೂ ಹಿಂಸಾಚಾರದಿಂದ ಕಾಶ್ಮೀರ ಕಣಿವೆಯ ಪಂಡಿತರು ಶೋಷಣೆಯ ಜೊತೆಗೆ ಅವರು ವಲಸೆ ಹೋಗುವ ಪರಿಸ್ಥಿತಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಅಜಿತ್ ಕುಮಾರ್ ದೋವಲ್ ಬಹಳ ನಾಜೂಕಾಗಿ ಈ ಪರಿಸ್ಥಿತಿಯನ್ನ ನಿಭಾಯಿಸಿದ್ದರು. ಭಾರತದಲ್ಲಿರುವ ಕಾಶ್ಮೀರ ಹಾಗೂ ಪಾಕಿಸ್ತಾನ ಈ ಮೂರನ್ನ ಗಮನದಲ್ಲಿಟ್ಟುಕೊಂಡು ಅವಧಿ ಪೂರ್ವ ಚುನಾವಣೆಯನ್ನ ನಡೆಸಲು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದ್ರು. ಈಗ ಭಾರತದಲ್ಲಿರುವ ಕಾಶ್ಮೀರದ ಸ್ವಲ್ಪ ಭಾಗವನ್ನ ಕಾನೂನು ಬಾಹಿರವಾಗಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಆಗಿ ಪಾಕಿಸ್ತಾನವು ವಶಪಡಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಕಾ ಪಾರಿ ಎಂಬ ಜಾನಪದ ಗಾಯಕನಿದ್ದನು. ಈತ 1990ರಲ್ಲಿ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ಗೆ ಸೇರಿದ್ದ ಸಂದರ್ಭದಲ್ಲಿ ಪಾಕ್ ಸೈನಿಕರು ಕಾಶ್ಮೀರಿ ಜನರ ಮೇಲೆ ನಡೆಸುತ್ತಿರುವ ದೌರ್ಜನ್ಯಗಳನ್ನು ಗಮನಿಸ್ತಾನೆ. ಈ ಶೋಷಣೆಯನ್ನ ಕಂಡು ಆತನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ನಂತರ 1995ರಲ್ಲಿ ಪಾಕ್ ಬೆಂಬಲಿತ ಇಸ್ಲಾಮಿಕ್ ಉಗ್ರಗಾಮಿಗಳ ವಿರುದ್ಧ ಹೋರಾಡುವ ಭಾರತೀಯ ಭದ್ರತಾ ಪಡೆಗಳ ಪರವಾಗಿ ನಿಂತು ಬಿಡ್ತಾನೆ. ಇದೇ ಸಮಯದಲ್ಲಿ ಅಜಿತ್ ದೋವಲ್ 1996ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅವಧಿ ಪೂರ್ವ ಚುನಾವಣೆಯನ್ನ ನಡೆಸಲು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡ್ತಾರೆ. ಈ ಚುನಾವಣೆಯಲ್ಲಿ ಕೂಕಾ ಪಾರ್ರಿ
ಗೆದ್ದು ಶಾಸಕನಾಗ್ತಾನೆ. ಈತನ ಮನವೊಲಿಸಿ ಚುನಾವಣೆಗೆ ನಿಲ್ಲುವಂತೆ ಮಾಡಲು ಮುಖ್ಯ ಕಾರಣ ಇದೇ ನಮ್ಮ ಅಜಿತ್ ದೋವಲ್. ಅಷ್ಟೇ ಅಲ್ಲದೆ 1972ರಲ್ಲಿ ಭಾರತವು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಯು ಭಾರತವು ಜಾಗತಿಕವಾಗಿ ಪರಮಾಣು ಕ್ಲಬ್ಗೆ ಪ್ರವೇಶವನ್ನ ಪಡೆದ ಮಹತ್ವದ ಘಟನೆಯಾಗಿದೆ. ಈ ಸಾಧನೆಯ ಹಿಂದಿನ ನೇತಾರ ಕೂಡ ಅಜಿತ್ ದೋವಲ್. ಎಲ್ಲ ಘಟನೆಯನ್ನ ಗಮನಿಸುತ್ತಿದ್ದ ಪಾಕಿಸ್ತಾನದ ನರಿಗಳು ಭಾರತವೇ ಇದೆಲ್ಲವನ್ನ ಮಾಡುತ್ತಿದೆ ಎಂದರೆ ಇದು ನಮ್ಮಿಂದ ಸಾಧ್ಯವಾಗದೆ, ಭಾರತ ಏನು ಮಾಡುತ್ತಿದೆ ಅದಕ್ಕಿಂತ ಮಿಗಿಲಾಗಿ ನಾವು ಮಾಡುತ್ತೇವೆ ಎಂಬ ಹುಂಬುತನದಿಂದ 1976ರಲ್ಲಿ ಪರಮಾಣು ಭೌತಶಾಸ್ತ್ರಜ್ಞ ಎ.ಕ್ಯೂ. ಖಾನ್ ನೇತೃತ್ವದಲ್ಲಿ ಖಾನ್ ರಿಸರ್ಚ್ ಸೆಂಟರ್ನಲ್ಲಿ ಪರಮಾಣು ಪರೀಕ್ಷೆಯನ್ನ ಪ್ರಾರಂಭಿಸಿತ್ತು. ಇದರ ಜೊತೆಗೆ ಈ ಪರೀಕ್ಷೆಗೆ ಫ್ರಾನ್ಸ್ ಹಾಗೂ ಚೀನಾದ ಸಹಾಯವನ್ನ ಕೂಡ ಕೇಳಿತ್ತು. ಆದರೆ ಪಾಕಿಸ್ತಾನದ ಭಾರತ ವಿರೋಧಿ ಕಾರ್ಯಸೂಚಿಯ ಬಗ್ಗೆ ಮೊದಲೇ ತಿಳಿದಿದ್ದ ಫ್ರಾನ್ಸ್ ಈ ಪರೀಕ್ಷೆಗೆ ಒಪ್ಪಿಗೆ ನೀಡಲಿಲ್ಲ. ಆದರೆ ಚೀನಾದ ಮನಸ್ಥಿತಿ ಹಾಗಲ್ಲ. ಶತ್ರುವಿನ ಶತ್ರು ಮಿತ್ರ ಎಂಬ ಮಾತಿನಂತೆ ಪಾಕಿಸ್ತಾನಕ್ಕೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡುತ್ತೆ. ಈ ಸಹಾಯ ಹಸ್ತದಲ್ಲಿ ನಾರ್ತ್ ಕೊರಿಯಾ ಕೂಡ ಏನು ಕಡಿಮೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ಹಲವಾರು ಮಸಾಲ ಪದಾರ್ಥಗಳು ರಫ್ತಾಗುತ್ತಿದ್ದವು. ಪಾಕಿಸ್ತಾನದ ಪರಮಾಣು ಪರೀಕ್ಷೆಯಿಂದ ಅನಾಹುತದ ಮುನ್ಸೂಚನೆಯನ್ನ ಅರಿತ ಇಂದಿರಾ ಗಾಂಧಿ, ಅಂದರೆ ಇಸ್ಲಾಮಾಬಾದ್ನಲ್ಲಿರುವ ಭಾರತದ ಹೈಕಮಿಷನ್, ಇಲ್ಲಿ ಹುದ್ದೆಗಳನ್ನು ಸೃಷ್ಟಿಸಿ ಭಾರತೀಯರನ್ನ ಅಲ್ಲಿಗೆ ಕಳಿಸಿದ್ದರು. ಇದರಲ್ಲಿ ಅಜಿತ್ ಕುಮಾರ್ ದೋವಲ್ ಕೂಡ ಒಬ್ಬರು. ಪಾಕಿಸ್ತಾನಕ್ಕೆ ಹೋದ ನಂತರ ಅಜಿತ್ ಕುಮಾರ್ ದೋವಲ್ ಮೆರೆದ ಸಾಹಸ ಮಾತ್ರ ಅದ್ಭುತವಾದದ್ದು. ಹೌದು, ಅಜಿತ್ ಅವರು ಪಾಕಿಸ್ತಾನದಲ್ಲಿ ಒಬ್ಬ ಭಿಕ್ಷುಕನಾಗಿ ಗೂಢಚಾರ ಕೆಲಸ ಮಾಡಿದ್ದರು. ಪಾಕಿಸ್ತಾನದ ಖಾನ್ ರಿಸರ್ಚ್ ಸೆಂಟರ್ನ ಸುತ್ತ ಸುಮಾರು 1 ವರ್ಷಗಳ ಕಾಲ ಭಾರತದ ಐಬಿಯ ರಹಸ್ಯ ಗೂಢಾಚಾರನಾಗಿ ಭಿಕ್ಷುಕನ ವೇಷದಲ್ಲಿದ್ದರು. ಎಷ್ಟೇ ಪ್ರಯತ್ನ ಪಟ್ಟರೂ ಅಜಿತ್ಗೆ ಅಲ್ಲಿ ಪರಮಾಣು ಪರೀಕ್ಷೆಯ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಇನ್ನೇನು ಮಾಡುವುದೆಂದು ಆಲೋಚಿಸುತ್ತಿರುವಾಗ ದೋವಲ್ರಿಗೆ ಒಂದು ಉಪಾಯ ಹೊಳೆಯುತ್ತೆ. ಅಲ್ಲೇ ಸುತ್ತಮುತ್ತಲಿರುವ ಎಲ್ಲ ಬಾರ್ಬರ್ ಶಾಪ್ಗೆ ತೆರಳಿ ಕಟ್ ಮಾಡಿದ ಗಡ್ಡ ಕೂದಲುಗಳನ್ನ ಕಲೆಕ್ಟ್ ಮಾಡಿ ಸ್ಯಾಂಪಲ್ಗಾಗಿ ಭಾರತಕ್ಕೆ ಕಳಿಸಿದ್ರು. ಭಾರತಕ್ಕೆ ಕಳಿಸಿದ ಆ ಗಡ್ಡ ಕೂದಲುಗಳು ಪರಮಾಣು ಸ್ಫೋಟದ ರೋಚಕ ಸಂಗತಿಯನ್ನ ತೆರೆದಿಟ್ಟಿತು. ತದನಂತರ ಎ.ಕ್ಯೂ. ಖಾನ್ ಇರುವ ಜಾಗ ಸ್ಪಷ್ಟಪಡಿಸಿ ಆತನ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತೆ ಭಾರತೀಯ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಆದರೆ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಹತ್ಯೆಯಾಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇಂದಿರಾ ಗಾಂಧಿಯ ಹತ್ಯೆಯ ಪ್ರಕರಣಗಳು, ಎಮರ್ಜೆನ್ಸಿ, ಪಂಜಾಬ್ನ ಗೋಲ್ಡನ್ ಟೆಂಪಲ್ ಮೇಲಿನ ದಾಳಿಯ ಪ್ರಕರಣಗಳು ಎಲ್ಲವೂ ಸೇರಿ ಪಾಕಿಸ್ತಾನದ ಈ ವಿಷಯವು ಬದಿಗೆ ಸರಿಯಿತು. ಇದರ ಮಧ್ಯೆ ಅಜಿತ್ ಪಾಕಿಸ್ತಾನದ ತೋರಿಕೆಗಾಗಿ ಸುಮಾರು 7 ವರ್ಷಗಳ ಕಾಲ ಧರ್ಮವನ್ನ ಬದಲಿಸಿ ಪಾಕ್ ಸೇನೆ ಹಾಗೆ ಐಎಸ್ಐಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ಸಂದರ್ಭದಲ್ಲಿ ಮುಸಲ್ಮಾನ್ ವ್ಯಕ್ತಿಯೊಬ್ಬ ಅಜಿತ್ನನ್ನ ಕಂಡು ನೀನು ಹಿಂದೂ ಎಂದು ಹೇಳಿದ್ದ. ಆದರೆ ಅಜಿತ್ ಇದಕ್ಕೆ ಒಪ್ಪದಿದ್ದಾಗ ಮತ್ತಷ್ಟು ಜೋರಾದ ಧ್ವನಿಯಲ್ಲಿ ನೀನು ಹಿಂದುವೇ ಎಂದು ಗದರಿಸ್ತಾನೆ. ಆಗ ಅಜಿತ್ ಅವರು ನಿನ್ಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ಮುಸಲ್ಮಾನ ಸಮುದಾಯದಲ್ಲಿ ಕಿವಿ ಚುಚ್ಚುವ ಸಂಪ್ರದಾಯವಿಲ್ಲ, ಆದರೆ ನಿನ್ನ ಕಿವಿಯನ್ನ ಚುಚ್ಚಲಾಗಿದೆ ಎಂದು ಆ ಮುಸಲ್ಮಾನ ವ್ಯಕ್ತಿ ಹೇಳ್ತಾನೆ. ಜೊತೆಗೆ ಅಜಿತ್ಗೆ ಇಲ್ಲಿ ಓಡಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು. ನಾನು ಕೂಡ ಹಿಂದೂ ಸಂಪ್ರದಾಯದಿಂದ ಬಂದವನು. ನನ್ನ ಕುಟುಂಬದವರನ್ನ ಈ ಪಾಕಿಸ್ತಾನದ ಮುಸ್ಲಿಮರು ಬಲಿ ಪಡೆದುಕೊಂಡ್ರು. ಆ ನಂತರದಿಂದ ನಾನು ಮುಸಲ್ಮಾನನಾಗಿ ಇಲ್ಲಿ ಓಡಾಡುತ್ತಿದ್ದೇನೆ ಎಂದು ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಅಜಿತ್ಗೆ ಹೇಳಿದ್ದನು. ಪಾಕಿಸ್ತಾನದ ಇಂತಹ ಒಂದು ಕ್ರೂರತೆಯಿಂದ ಅಜಿತ್ ಭಾರತಕ್ಕೆ ಮರಳಿದ್ದೇ ಒಂದು ಸಾಹಸ ಅಲ್ವಾ. ಇದರ ಜೊತೆಗೆ ಜುಲೈ 2014ರಲ್ಲಿ ಇರಾಕ್ನ ತ್ರಿಕಿರ್ತ್ ಐಸಿಸ್ ವಶದಲ್ಲಿ ಬಂದಿಯಾಗಿದ್ದ 46 ಭಾರತೀಯ ದಾದಿಯರನ್ನ ರಕ್ಷಿಸಿದ ಕೀರ್ತಿ ಅಜಿತ್ ದೋವಲ್ರದ್ದು. ಸೆಪ್ಟೆಂಬರ್ 18, 2016ರಂದು ಭಾರತದ ಕಾಶ್ಮೀರದ ಉರಿಯಲ್ಲಿ ಸೇನಾ ಶಿಬಿರಗಳ ಮೇಲೆ ಭಯೋತ್ಪಾದಕ ದಾಳಿ ಮಾಡಿದ್ರು. ಇಲ್ಲಿ ಭಾರತದ 19 ಸೈನಿಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಇದರ ಪ್ರತೀಕಾರವಾಗಿ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಲಾಗಿತ್ತು. ಈ ಸರ್ಜಿಕಲ್ ಸ್ಟ್ರೈಕ್ ನ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಇದೇ ಅಜಿತ್. ಭಾರತೀಯ ಸಂವಿಧಾನದ 370ನೇ ವಿಧಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನವನ್ನ ಹಿಂತೆಗೆದುಕೊಳ್ಳಲಾಯಿತು. ಇದರ ಹಿಂದಿರುವ ಕೈ ಕೂಡ ಇದೇ ದೋವಲ್ ಅವರದ್ದು. ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ನ ಪೈಲಟ್ ಆಗಿದ್ದ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನಿ ವಿಮಾನಗಳನ್ನ ಹೊಡೆದುರುಳಿಸುವಾಗ LOC ಕಡೆಗೆ ತನ್ನ ವಿಮಾನವನ್ನ ಇಳಿಸ್ತಾರೆ. ಆದರೆ ಅವರು ಇಳಿದಿದ್ದು ಪಾಕಿಸ್ತಾನದ ಗಡಿ ರೇಖೆಯಲ್ಲಿ. ಪಾಕಿಸ್ತಾನಿಯರಿಗೆ ಸಿಕ್ಕ ಅಭಿನಂದನ್ ವರ್ತಮಾನ್ರನ್ನ ಚೌಕಾಶಿ ಸಾಧನವಾಗಿ ಬಳಸುವ ಪಾಕಿಸ್ತಾನದ ಪ್ರಯತ್ನವನ್ನ ಭಾರತ ವಿಫಲಗೊಳಿಸುತ್ತೆ.
ಪಾಕಿಸ್ತಾನ ಸೆರೆ ಹಿಡಿದ ನಂತರದ 58 ಗಂಟೆಗಳಲ್ಲಿ ಅಭಿನಂದನ್ ಭಾರತಕ್ಕೆ ಮರಳಿದ್ದರು. ಈ ವಿಜಯದ ಹಿಂದಿನ ಸೂತ್ರಧಾರ ಕೂಡ ನಮ್ಮ ಹೆಮ್ಮೆಯ ದೋವಲ್. 2005 ಜನವರಿಯಲ್ಲಿ ಅಜಿತ್ ದೋವಲ್ ನಿವೃತ್ತಿ ಹೊಂದಿದ್ದರು. 7 ವರ್ಷಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ 30 ವರ್ಷ ಐಬಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ಈಗ ಅಜಿತ್ ದೋವಲ್ರಿಗೆ 80 ವರ್ಷ ವಯಸ್ಸು. ತನ್ನ ಈ ಪ್ರಾಯದಲ್ಲೂ ಭಾರತ ದೇಶಕ್ಕಾಗಿ ಹಗಲಿರುಳು ಶ್ರಮ ಪಡುತ್ತಿರುವ ಸಾರ್ಥಕರಿವರು. ಡಿಸೆಂಬರ್ 2009ರಲ್ಲಿ ವಿವೇಕಾನಂದ ಕೇಂದ್ರವನ್ನ ಸ್ಥಾಪಿಸಿ ಸಾರ್ವಜನಿಕ ನೀತಿ ಚಿಂತನ ಕೇಂದ್ರವಾದ ವಿವೇಕಾನಂದ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸ್ಥಾಪಕ ನಿರ್ದೇಶಕರಾದರು. ಇದರ ಜೊತೆಗೆ ಭಾರತದಲ್ಲಿ ರಾಷ್ಟ್ರೀಯ ಭದ್ರತೆಯ ಕುರಿತು ಪ್ರವಚನದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. 90ರ ದಶಕದಲ್ಲಿ ಅಜಿತ್ ಕುಮಾರ್ರ ಸಾಧನೆಗಳನ್ನ ಗಮನಿಸಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅಜಿತ್ರನ್ನ ಭೇಟಿಯಾಗಿದ್ರು. ಜೊತೆಗೆ ಯಾವಾಗ ಬಿಜೆಪಿ ಪಕ್ಷವು ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡಿತ್ತೋ ಆಗ ಅಂದ್ರೆ 2014ರ ವೇಳೆಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದಾಗ ಅಜಿತ್ರನ್ನ ಮತ್ತೆ ಪುನಃ ಮೇ 30, 2014ರಂದು ಭಾರತದ 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡ್ತಾರೆ. 2014ರಿಂದ ಪ್ರಸ್ತುತ 2025ರವರೆಗೂ ಭಾರತದ ರಕ್ಷಣಾ ವಿಷಯದಲ್ಲಿ ವಿದೇಶಾಂಗ ವ್ಯವಹಾರಗಳಲ್ಲಿ ಅಜಿತ್ ಕುಮಾರ್ ದೋವಲ್ ಈಸ್ ಎ ಫಸ್ಟ್ ಮ್ಯಾನ್. ಜೊತೆಗೆ ಇವರು ಮೋದಿಯವರ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶ್ವಾಸಾರ್ಹ ಸಲಹೆಗಾರರಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಸ್ನೇಹಿತರೆ, ಪಹಲ್ಗಾಮ್ ದಾಳಿಯಲ್ಲಿ ಮುಗ್ಧ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿದ ಪ್ರತೀಕಾರವಾಗಿ ಪಾಕಿಸ್ತಾನದ ಉಗ್ರರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರನ್ನ ನಾವು ಮಾತ್ರ ಅಲ್ಲ, ಇಡೀ ಜಗತ್ತೇ ನೋಡಿದೆ. ಇದಕ್ಕೆ ಮುಖ್ಯ ಸೂತ್ರಧಾರ ಅಜಿತ್ ಕುಮಾರ್ ದೋವಲ್. ಆಪರೇಷನ್ ಸಿಂಧೂರ್ನಲ್ಲಿ ತಮ್ಮ ಇಷ್ಟು ವರ್ಷದ ಎಲ್ಲ ಅನುಭವಗಳನ್ನ ಧಾರೆ ಎರೆದಿದ್ದಾರೆ ಎಂದರೂ ತಪ್ಪಾಗಲಾರದು. ಇವತ್ತು ಭಾರತದ ರಣನೀತಿ ಸಂಪೂರ್ಣವಾಗಿ ಬದಲಾಗಬೇಕಾದ್ರೆ ಅದಕ್ಕೆ ಕಾರಣ ದೋವಲ್. ಸ್ನೇಹಿತರೆ, ಅಜಿತ್ ಕುಮಾರ್ ದೋವಲ್ ಭಾರತ ದೇಶದ ಅತಿ ದೊಡ್ಡ ಆಸ್ತಿ. ಇವರ ಬಗ್ಗೆ ತುಂಬಾನೇ ಹೇಳಬಹುದು. ಹೇಳ್ತಾ ಹೋದ್ರೆ ಈ ಸಂಚಿಕೆಗೆ ಮುಕ್ತಾಯ ಇಲ್ಲದಂತಾಗುತ್ತೆ. ಮುಕ್ತ ಕಂಠದಿಂದ ಇವರನ್ನ ಹೊಗಳಬೇಕು, ಸೆಲೆಬ್ರೇಟ್ ಮಾಡಬೇಕು. ದೇವರು ಇವರಿಗೆ ಇನ್ನಷ್ಟು ಆರೋಗ್ಯ ಆಯಸ್ಸು ನೀಡಲಿ, ಇವರ ಸೇವೆಯನ್ನ ಈ ದೇಶ ಮತ್ತಷ್ಟು ಕಾಣಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಅಜಿತ್ ಕುಮಾರ್ ದೋವಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.